ಸರ್ ಯಾ ಬ್ರದರ್ ಒಂಚೂರು ಏನು ಬನ್ನಿ ನೀವು. ಶಸ್ತ್ರ ಭುಜಾ ಶಸ್ತ್ರ ಕೆಳ ಶಸ್ತ್ರ ಇದಾಗಿದೆ. ವಿಸರ್ಜನೆ. Attention! Actually 38 consent, sir. ಸಮಸ್ಯೆ ಇದೆಯಾ? ಡ್ಯೂಟಿ ಮಾಡೋಕ್ಕೆ ಸಮಸ್ಯೆ ಇದೆ ಏನಾದರೂ? ಇಲ್ಲನಾ? ನೀವು ASI ಇದ್ದೀರಾ? ಎಷ್ಟು ದಿವಸ ಕೆಲಸ ಮಾಡ್ತಾ ಇದ್ದೀರಾ? 1 ವರ್ಷ ಸಮಸ್ಯೆ ಇದೆಯಾ ಇಲ್ಲಿ? ಇಲ್ಲಿ ಇದು ಎಸಿತಾ ಇದ್ದಾರೆ ಇದೆಲ್ಲ ಇಲ್ಲಿ ಏನಾದರೂ ಇದೆಯಾ? ಆರ್ಥಿಕ ಕಂಪ್ಲೇಂಟ್ ಇಲ್ಲಿ ಇಲ್ಲ? ಅದು ಕಂಪ್ಲೇಂಟ್ ಸರ್. ಇಲ್ಲ ಕಾಂಪೌಂಡ್ ವಾಲ್ ಇದೆ ಸರ್. ನೀವು ಇಲ್ಲಿ ಇದರದ್ದು ಎಲ್ಲಿ ಪ್ರಪೋಸ್ ಮಾಡ್ತಾ ಇದ್ದೀರಾ? ಪೆಟ್ರೋಲ್ ಬಂಕ್ ಸಲುವಾಗಿ ಅಲ್ಲಿ ಹೊರಗಡೆ ಸರ್, ಮೇನ್ ರೋಡ್ಗೆ ಇದೆ ಸರ್. ಅಲ್ಲಿ ಮೇನ್ ರೋಡ್. ಓಕೆ, ಸೊ ನಿಮಗೆ ಜಾಗ ಇದೆ. ಅದು ಧಾರವಾಡ ಮುನ್ಸಿಪಾಲ್ಟಿಗೆ ಬರುತ್ತೆ. ಇದು ಅರ್ಬನ್ ಏರಿಯಾ ಇದೆ. ಅದು ರೂರಲ್ ಇಲ್ಲನಾ? ಅರ್ಬನ್ಗೆ ಇದೆ. ಅರ್ಬನ್ ಇದೇನ್ರಿ? ಅದೇ ಸಿಟಿ ಇಲ್ಲ. ಓಕೆ, ಎಷ್ಟು ವರ್ಷ ಇದ್ದೀರಾ? ಯಾವ ಸಮಸ್ಯೆ ಇದೆಯಾ? ದೀಪಕ್ ಯಾವ ಊರಿದೆ? ಬಾಗಲಕೋಟೆ. ನಿಂಗಪ್ಪ ಯಾವ ನಿಮ್ಮದು? ಬೈಲೊಂಗಲ್. ಎಲ್ಲ ಹಬ್ಬ ಬೈಲೊಂಗಲ್. ಹಾಂ, ಎಲ್ಲಿ ಓದಿದ್ದೀರಿ? ಇಂಚಲ್ಕೆ ಓದಿದ್ದೀರಿ. ಅಲ್ಲೇ 5 ಕಿಲೋಮೀಟರ್ ಆಚೆ. ವೀರೇಂದ್ರ ಯಾವ ಹಲೋ ಅವ್ರ ಮೇಲೆ ಇರ್ಕೆ ಯಾವ ಕೇಸ್ ಆಗಿದೆ? ಫಾಕ್ಸೋ ಕೇಸ್. ನೀವು ಏನಾಗಬೇಕು? ಮಾವ ಮೀನ್ಸ್ ಸೊಸೆ. ನೀವು ಇವ್ರಿಗೆ ನೀವು ಧೈರ್ಯ ಕೊಡೋಕ್ಕೆ ಬಂದಿದ್ದೀರಾ? ಹಾಂ, ಎಲ್ಲಿವರೆಗೆ ಓದಿದ್ದಾರೆ? ನೀವು ಮುಗಿಸಿ. ನೀವು ಎಲ್ಲಿವರೆಗೆ ಓದಿದ್ದೀರಿ? ಡಿಗ್ರಿ ಮಾಡಿದ್ರಿ. ಮತ್ತೆ ಎಷ್ಟು ವಯಸ್ಸಾಗುತ್ತೆ? 22. ಎಷ್ಟು ವಯಸ್ಸಲ್ಲಿ ನಿಮ್ಮದು? ಹಾಂ, 21, 22 ಲೆಕ್ಕ ಇಲ್ಲ ಸರಿ. ಆಯ್ತು, ಮಾತಾಡಿ. ಮಾಡಿ ಅದೇ ಟಚ್ ಆಗಬಾರ್ದು. ಫೀಮೇಲ್ಗೆ ಅಲ್ಲಿ ಮಾಡ್ಕೊಂತೀವಿ ಸರ್. ಏನೇನು ಮಾಡ್ತೀವಿ ಎಲ್ಲ ಸರಿ ಇದೆಯಾ? ಲೇಡೀಸ್ದು ಒಂದು ರೂಮ್ ಇಲ್ಲಿ ಸರಿಯಾಗಿ ಇಲ್ಲ. ಯಾಕೆ ಇದು ಸರಿಯಾಗಿ ರೂಮ್ ಮಾಡಿಸ್ಬೇಕಿಲ್ಲ? ಯಾಕೆ ಮಾಡಿಸಿ? ಇಲ್ಲ ಬರ್ತಾರೆ.
ಒಂದು ಸೆಕೆಂಡ್ ಹೋಗ್ಬಿಡ ಮುಗೀತಾ ಸರ್ ಮಾಡ್ರಿ ಥ್ಯಾಂಕ್ ಯು ಕೈದಿಗಳು ಅಂತ ಏನು ಸಮಸ್ಯೆ ಅವರು ಹೇಳಿಲ್ಲ, ಅದು ಸಾಮಾನ್ಯವಾಗಿ ಸಮಸ್ಯೆ ಒಂದು ಇದೆ. ಇಲ್ಲಿ ಡಾಕ್ಟರ್ದೊಂದು ಸಮಸ್ಯೆ ಇದೆ. ಅವ್ರಿಗೆ ಕೈದಿಗಳಿಗೆ ನೋಡೋಕ್ಕೆ ಪರ್ಮನೆಂಟ್ ಡಾಕ್ಟರ್ ಯಾರೂ ಇಲ್ಲ. ಅಲ್ಲಿ ವೇಕೆನ್ಸಿ ಇದೆ, ಅಲ್ಲಿ ಖಾಲಿ ಇದೆ. ಅವರು ಡೈಲಿ ಬೇಸಿಸ್ ಮೇಲೆ ಬರ್ತಾರೆ, ಆದರೆ ಯಾವುದು ಪರ್ಮನೆಂಟಾಗಿ ಡಾಕ್ಟರ್ ಇಲ್ಲ. ಅದಕ್ಕಾಗಿ ಅವ್ರಿಗೆ ಹಿಸ್ಟ್ರಿ ಗೊತ್ತಿರೋದಿಲ್ಲ ಏನು ಇದು ಇದೆ. ಮತ್ತು ಸೆಕೆಂಡ್ ನಾವು ಇಲ್ಲಿ ನೋಡಿದ್ವಿ, ಒಂದು ಹೋದ ತಿಂಗಳ ಒಂದು ಸುಸೈಡ್ ಆಗಿತ್ತು. ಒಬ್ಬ ಶ್ರೀಧರ ಈಶ್ವರಪ್ಪ ಪೂಜಾರಿ ಅವ್ರು ಸುಸೈಡ್ ಮಾಡ್ಕೊಂಡಿದ್ದು. ಸೊ ಈ ರೀತಿ ಇಲ್ಲಿ ಕಾರಾಗೃಹಗಳಲ್ಲಿ ಕೈದಿಗಳಿಗೆ ಒಂದು ಮಾನಸಿಕ ಒತ್ತಡ, ಮಾನಸಿಕ ಖಿನ್ನತೆ ಇದು ಬಹಳ ಜಾಸ್ತಿ ಇರುತ್ತೆ. ಸೊ ಆ ನಿಟ್ಟಿನಲ್ಲಿ ಕೂಡ ನಾವು ಪ್ರಯತ್ನವನ್ನು ನಾವು ಮಾಡಬೇಕು, ಅದು ನಾವು ನೋಡ್ತಾ ಇದ್ದೀವಿ. ಮೂರನೇದಕ್ಕೆ ಇಲ್ಲಿ ನೋಡಿ ಬಹಳಷ್ಟು ಜನ ಇಲ್ಲಿ 10th ಮಾಡಿಕೊಂಡು 11th ಮಾಡಿಕೊಂಡು ಫೇಲ್ ಆಗಿ ಎಲ್ಲ ಇರ್ತಾರೆ. ಸೊ ನಾವು ಈಗ ಇಲ್ಲಿ ಯಾರಿಷ್ಟು ಜನ ಎಲ್ಲ ಇರ್ತಾರೆ ಅವ್ರಿಗೆ ಒಂದು ವಿದ್ಯಾಭ್ಯಾಸ ಮಾಡೋಕ್ಕೆ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಅವ್ರ ಜೊತೆಗೆ ಕೈ ಜೋಡಿಸ್ಬಿಟ್ಟು, ಆನಂತರ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲ್ ಯಾರು ಭಾಳ 5ನೇ ಕ್ಲಾಸ್ ಅಂತ ಓದೇ ಇಲ್ಲ, ಅವರು 5 ವರ್ಷದಿಂದ ಎಲ್ಲ ಕಾರಾಗೃಹದಲ್ಲಿದ್ದಾರೆ. ಸೊ ಅಟ್ಲೀಸ್ಟ್ ಈ ಕಾಲ ಏನಿದೆ ಸ್ವಲ್ಪ ಸದುಪಯೋಗ ಅವ್ರಿಗೆ ಆಗಲಿ, ಸ್ವಲ್ಪ ನಾಳೆ ಅವರು ಸ್ವಲ್ಪ ಅವ್ರಿಗೆ ಬುದ್ಧಿ ಆಗಲಿ, ಮತ್ತು ಕೆಲವು ಒಳ್ಳೆಯ ಯೋಚನೆಗಳು ಬರಲಿ ಅವರಿಗೆ. ಸೊ ಆ ನಿಟ್ಟಿನಲ್ಲಿ ನಾವು ನಮ್ಮ ಎಲ್ಲ ಕಾರಾಗೃಹಗಳೀಗ ನಾವು ಅವ್ರಿಗೆ ಒಂದು ಇವರ ಜೊತೆಗೆ ಇದು ಮಾಡಿಕೊಂಡು, ಕೆಲವು ಜನಕ್ಕೆ PUC, ಕೆಲವು ಜನಕ್ಕೆ SSLC, ಕೆಲವು ಜನ ಯಾರು ಓದೇ ಇಲ್ಲ ಅವ್ರಿಗೆ 1ನೇ ತರಗತಿಯಿಂದ ಅವ್ರಿಗೆ ಓದಿಸೋದು, ಅದು ಕೂಡ ನಾವು ವ್ಯವಸ್ಥೆ ಮಾಡ್ತೀವಿ. ಮತ್ತು ನಾರ್ಕೋಟಿಕ್ ಸಬ್ಸ್ಟ್ಯಾನ್ಸಸ್ ಮತ್ತು ಮೊಬೈಲ್ ಏನಿದೆ ಅದು ಹಾವಳಿ ಬಹಳ ದಿವಸದಿಂದ ನಮ್ಮ ಕಾರಾಗೃಹಗಳಲ್ಲೆಲ್ಲ ಇದೆ. ಅದ್ರ ಬಗ್ಗೆ ನಾವು ತಾಕೀತು ಮಾಡಲಿಕ್ಕೆ ಅದೆಲ್ಲ ಇದು ಆಗಬೇಕು. ಇನ್ನೂ ನಮ್ಗೆ ಅನಿಸಿಕೆ ಸ್ವಲ್ಪ ಪ್ರಮಾಣದಲ್ಲಿ ಇನ್ನೂ ಇರಬೇಕು, ಈ ಕದ್ದು ಮುಚ್ಕೊಂಡು ಕೆಲವು ಕಡೆ ಇರಬೇಕು. ಸೊ ಈಗ ನಾವು ನಾರ್ಕೋಟಿಕ್ ಸಬ್ಸ್ಟ್ಯಾನ್ಸಸ್ ಸಲುವಾಗಿ ಈಗ ನಾವು ಯಾರು ಈಗ ಕಾರಾಗೃಹಕ್ಕೆ ಅಡ್ಮಿಷನ್ ಸಲುವಾಗಿ ಬರ್ತಾರೆ ಹೊಸ ಕೈದಿಗಳು, ಅವ್ರದ್ದು ನಾವು ಡಾಕ್ಟರ್ ಕಡೆಯಿಂದ ಅವ್ರಿಗೆ ಟೆಸ್ಟ್ ಮಾಡಿಸ್ತೀವಿ, ಅವ್ರಿಗೆ ಏನಾದರೂ ಸೇವನೆ ಮಾಡ್ತಾಯಿದ್ರು ಏನು ಮಾಡ್ತಾಯಿದ್ರು ಅದನ್ನು ನಾವು ಮಾಡ್ತೀವಿ. ಮತ್ತು ಜೈಲು ಒಳಗಡೆ ಇದ್ದಾಗ ಕೂಡ ಈಗ ನಾವು ಕಿಟ್ ನಾವು ತರಿಸ್ತೀವಿ. ಕಿಟ್ ತರಿಸ್ಕೊಂಡು ಎಲ್ಲರದ್ದು ಒಂದು ರ್ಯಾಂಡಮ್ ಆಗಿ ಯಾರು ಸುಮ್ಮನೆ ಯಾರ ಮೇಲೆ ಒಂದು ಗುಮಾನಿ ಬರುತ್ತೆ, ಯಾರ ಮೇಲೆ ಒಂದು ಸಂಶಯ ಬರುತ್ತೆ, ಅವ್ರದ್ದು ನಾವು ಟೆಸ್ಟ್ ಮಾಡ್ತೀವಿ. ಮತ್ತು ಹೋಗುವಾಗ ಕೂಡ ಅದು ಟೆಸ್ಟ್ ಮಾಡ್ತೀವಿ, ಏನಾದರೂ ಇಲ್ಲಿ ಇದ್ದಾಗ ಏನಾದರೂ ಕನ್ಸ್ಯೂಮ್ ಮಾಡಿದರೆ ಅದು ಆಗಿದ್ದರೆ ಅವ್ರ ಮೇಲೆ ಒಂದು ಅಪರಾಧಿಕ ಪ್ರಕರಣ ಆಗುತ್ತೆ. ಸೊ ನಾವು ಇದು ಮಾದಕ ದ್ರವ್ಯದ್ದು ಎಲ್ಲ ಸೇವನೆ ಇದೆ, ಅದು ಕೂಡ ನಿಲ್ಲಿಸಲಿಕ್ಕೆ ನಾವು ಪ್ರಯತ್ನವನ್ನು ನಾವು ಮಾಡ್ತಾಯಿದ್ವಿ. ಮತ್ತು ಕೆಲವು ಕೈದಿಗಳಿಗೆ ಇಲ್ಲಿ ನಾವು ನೋಡ್ತೀವಿ, ಅವರು ಯಾರು ಫಸ್ಟ್ ಟೈಮ್ ಆಫೆಂಡರ್ಸ್ ಇದ್ದಾರೆ, ಯುವ ಅಪರಾಧಿಗಳು ಇದ್ದಾರೆ, ಅವ್ರಿಗೆ ಪ್ರತ್ಯೇಕವಾಗಿ ಇಡಬೇಕು, ಅದು ನಾವು ವ್ಯವಸ್ಥೆ ನಾವು ಮಾಡ್ತಾಯಿದ್ವಿ. ಮತ್ತು ನಾವಿಲ್ಲಿ ಜಾಮರ್ದು ಏನಿದೆ ವ್ಯವಸ್ಥೆ ನಮ್ಮ ಪ್ರಕಾರ, ಜಾಮರ್ದು ಏನೀಗ ಇದೆ ಪರಿಸ್ಥಿತಿ, ಸೊ ಅದು ಎಲ್ಲ ಇದೆ. ಸೊ ನಾವು ಅದು TCIನವ್ರಿಗೆ ಆ ಸಮಸ್ಯೆ ಎಲ್ಲ ಕಡೆದು ಇನ್ನೂ ಪೂರ್ತಿ ಪರಿಹಾರ ಆಗಿಲ್ಲ. ನಾವು ಅದ್ರ ಬಗ್ಗೆ ಬಹಳ ಪ್ರಯತ್ನ ನಾವು ಮಾಡ್ತಾನೆ ಇದ್ವಿ. ನಿನ್ನೆ ಕೂಡ ಬೆಳಗಾಂನಲ್ಲಿ ಕೂಡ ಅದೇ ಸಮಸ್ಯೆ ಇತ್ತು. ಇಲ್ಲಿ ಕೂಡ ನಾವು ಹೇಳ್ತಾ ಇದ್ವಿ ಆ ಜಾಮರ್ ಬಗ್ಗೆ ಅವ್ರಿಗೆ ಸಮಸ್ಯೆ ಆಗಬಾರ್ದು. ಸೊ ನಾವಿಲ್ಲ ಇದು ನಾವು ನೋಡೋಣ. ಸೊ ನಾವು ಕೆಲವು ಪ್ರಯತ್ನಗಳು ನಾವು ಮಾಡ್ತಾ ಇದ್ದೀವಿ. ಸ್ವಲ್ಪ ಮಟ್ಟಿಗೆ ಈಗ ನಮಗೆ ಅದು ಸಕ್ಸಸ್ ಆಗ್ತಾ ಇದೆ, ಆದರೆ ನಾವು ಬಹಳ ಕೆಲಸ ಇನ್ನೂ ಮಾಡಬೇಕಾಗತ್ತೆ. ಬಹಳ ಕೆಲಸ ಈಗ ನಾವು ಮಾಡೋದು ಇದೆ.